ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹಳೆ ವ್ಲಾಗ್, ಅಂದರೆ ಲಾಸ್ಟ್ ಸಂಡೇ ವ್ಲಾಗ್, ಭಾನುವಾರದ ವ್ಲಾಗ್. ಅವತ್ತೇನು ಮಾಡಿದೆ, ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿತ್ತು ಅಂತ ಹೇಳಿ ರಾಗಿ, ಗೋಧಿ, ಹಾಗೆಯೇ ಸ್ವಲ್ಪ ಮಿಲೆಟ್ಸ್ ಎಲ್ಲ ಹಾಕಿ ನಾನು ಹಿಟ್ಟು ಬೀಸ್ತಾ ಇದ್ದೀನಿ. ಕೇಳಿದ್ರಿ ನನಗೆ ಆ್ಯಕ್ಚುಲಿ ಗೋಧಿ ಜೊತೆ ಏನೇನು ಮಿಕ್ಸ್ ಮಾಡ್ತೀರಾ ತೋರಿಸಿ ಅಂತ ಎಲ್ಲ. ಇವತ್ತು ನಾನು ನಿಮಗೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಸಿರಿಧಾನ್ಯನ ಎಷ್ಟೆಷ್ಟು ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಹಾಗೆ ಇದರೊಟ್ಟಿಗೆ ನಾನು ಒಂದು 1/4 kg ಇದು ಸೋಯಾ ತೊಗೊಂಡಿದ್ದೀನಿ. ಸೋಯಾಬೀನ್ ಬರುತ್ತಲ್ಲ ಅದನ್ನು, ಅದ್ರ ಜೊತೆಗೆ ಮೆಂತ್ಯ ಕೂಡ ಒಂದು 100 ಗ್ರಾಮಷ್ಟು ಮೆಂತ್ಯ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಬರೀ ಗೋಧಿ ಒಂದೇ ಹಾಕ್ಸೋದಿಲ್ಲ, ಅದ್ರ ಜೊತೆಗೆ ಈ ರೀತಿ ಎಲ್ಲ ಮಿಲೆಟ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ಒಂದು ಸ್ವಲ್ಪ ಹೆಲ್ದಿ ಸೋರ್ಸ್. ಅದ್ರ ಜೊತೆಗೆ ಕೆಲವ್ರಿಗೆ ಗೋಧಿ ತಿಂದರೆ, ಅಂದರೆ ಚಪಾತಿ ತಿಂದರೆ ಒಂಥರ ಉರಿ ಫೀಲ್ ಆಗುತ್ತಲ್ವ, ಎದೆ ಉರಿ ಫೀಲ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಆ ಥರ ಏನೂ ಆಗೋದಿಲ್ಲ. ಸ್ವಲ್ಪ ರೈಸ್ ಕೂಡ ಮಿಕ್ಸ್ ಮಾಡ್ಕೋಬೇಕು, ಇದಕ್ಕೆ ಸ್ವಲ್ಪ ಅಕ್ಕಿ, ಈ ಥರ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಹಾಕಿಸ್ದಾಗ ಚೆನ್ನಾಗಿರುತ್ತೆ. ಒಂದು ಹೆಲ್ದಿ ಆಪ್ಷನ್ ಅಂತಲೇ ಹೇಳ್ಬೋದು ಮಿಲೆಟ್ಸ್ ಎಲ್ಲ ತಿನ್ನೋದಕ್ಕೆ. ಕೆಲವ್ರಿಗೆ ಮಿಲೆಟ್ಸ್ನ ಕಿಚಡಿ ಮಾಡ್ಕೊಂಡು ತಿನ್ನೋದಾಗಲಿ, ಬೇರೆ ಥರ ತಿನ್ನೋದಾಗಲಿ ಇಷ್ಟ ಆಗ್ತಿರಲ್ಲ. ಸೊ ಈ ರೀತಿ ಚಪಾತಿ ಜೊತೆ ಆದರೆ ಗೊತ್ತಾಗೋದಿಲ್ಲ, ಮಕ್ಳಿಗೂ ಕೂಡ ಅಷ್ಟೇ ಗೊತ್ತಾಗೋದಿಲ್ಲ, ಮಿಲೆಟ್ಸು ಆರಾಮಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಸಿರಿಧಾನ್ಯಗಳನ್ನ ನಮ್ಮ ಒಂದು ಡೈಲಿ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಗಟ್ ಹೆಲ್ತ್ ಚೆನ್ನಾಗಿರುತ್ತೆ. ಹಾರ್ಟ್ ಹೆಲ್ತ್ಗೆ ಕೂಡ ಇದು ತುಂಬಾ ಒಳ್ಳೆಯದು. ಇಮ್ಯುನಿಟಿನ ಕೂಡ ಇಂಪ್ರೂವ್ ಮಾಡುತ್ತೆ. ಇದರೊಟ್ಟಿಗೆ ಬ್ಲಡ್ ಶುಗರ್ನ ಕೂಡ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳ್ತಾರೆ. ಈ ಥರ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಕೂಡ ನಿಮ್ಮ ಒಂದು ಡೈಲಿ ಡಯಟಲ್ಲಿ ಸಿರಿಧಾನ್ಯ ಅಥವಾ ಮಿಲೆಟ್ಸ್ನ ಏನಂತಾರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಆಗಿನ ಕಾಲದಲ್ಲೆಲ್ಲ ಹೆಚ್ಚಾಗಿ ಅಕ್ಕಿಗಿಂತನೂ ಈ ರೀತಿ ರಾಗಿ ಮತ್ತು ಸಜ್ಜೆ, ನವಣೆ ಈ ರೀತಿಯಾದಂಥ ಸಾಕಷ್ಟು ಸಿರಿಧಾನ್ಯಗಳನ್ನ ಬಳಸ್ತಾಯಿದ್ರು. ಬಟ್ ಈಗ ನಾವು ಮಾಡ್ರೇಟ್ ಮಾಡ್ಕೊಂಬಿಟ್ಟಿದ್ದೀವಿ. ಅನ್ನನೇ ಜಾಸ್ತಿ ಮೇಯ್ನ್ ಸೋರ್ಸ್ ಆಗಿಬಿಟ್ಟಿದೆ. ಅವಾಗೆಲ್ಲ ಅಕ್ಕಿ ಸಿಗೋದು ಕಷ್ಟ ಇತ್ತು. ಅಮ್ಮವ್ರಿಗೆಲ್ಲ ಬಾಣಂತನ ಮಾಡುವಾಗ ಅಕ್ಕಿನ ಒಂದು ಚಿಕ್ಕ ಇದರಲ್ಲಿ ತೆಗೆದುಬಿಟ್ಟು ಟ್ರಂಕಲ್ಲಿ ಇಟ್ಕೊಳ್ಳೋರಂತೆ. ಯಾಕಂದರೆ ಎಲ್ಲ ಮುದ್ದೆ ಮಾಡೋರು, ರಾಗಿನೇ ಜಾಸ್ತಿ ಬೆಳೀತಾ ಇದ್ದಿದ್ದು. ಎಲ್ಲರ ಮನೆಯಲ್ಲೂ ಮುದ್ದೆನೇ, ಅನ್ನನೇ ಇರಲಿಲ್ಲ ಅಂತೆ ಅವಾಗ ಜಾಸ್ತಿ. ನಮ್ಮ ಅಜ್ಜಿ ಊರಲ್ಲಿ ಬಾಣಂತನ ಮಾಡೋರಿಗೆ ಮಾತ್ರನೇ ಅಕ್ಕಿನ ಒಂದು ಸ್ವಲ್ಪ ತರೋರಂತೆ. ಒಂದು ಚಿಕ್ಕ ಇದರಲ್ಲಿ ಅಕ್ಕಿನ ತಂದುಬಿಟ್ಟು ಟ್ರಂಕಲ್ಲಿ ಇಟ್ಕೊಳ್ಳೋರಂತೆ ಅವಾಗ. ನಮ್ಮಮ್ಮ ಇವಾಗಲೂ ಹೇಳ್ತಾರೆ, ಟ್ರಂಕಲ್ಲಿ ಇಟ್ಕೊಳ್ಳೋರು, ಬರೀ ಬಾಣಂತಿಗೆ ಮಾತ್ರ ಸ್ವಲ್ಪ ಅನ್ನ ಮಾಡಿಕೊಡೋರು, ಇನ್ನು ಮನೆಯವ್ರಿಗೆಲ್ಲ ಬರೀ ಮುದ್ದೆ ಇಲ್ಲಾಂದರೆ ರೊಟ್ಟಿ ಈ ಥರ ಕೊಡ್ತಾಯಿದ್ರಂತೆ. ಬಟ್ ಇವಾಗ ಮೇಯ್ನ್ ಸೋರ್ಸ್ ಅನ್ನನೇ ಆಗಿಬಿಟ್ಟಿದೆ. ಆವಾಗ ಅನ್ನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅದನ್ನೇ ಮೇಯ್ನ್ ಸೋರ್ಸ್ ಆಗಿ ಜಾಸ್ತಿ ತೊಗೊಂಡ್ಬಿಟ್ರು ಎಲ್ಲ ಜನ. ಅಂದರೆ ನಾನು ಬರೀ ಅನ್ನ ತಿನ್ನಬಾರ್ದು ಅಂತ ಏನು ಹೇಳ್ತಾ ಇಲ್ಲ, ಆದರೆ ಅವಾಗಿಗೆ ಕಂಪೇರ್ ಮಾಡಿದ್ರೆ ಇವಾಗ ಅನ್ನ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆವಾಗ ಮಿಲೆಟ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು, ಅಂದರೆ ನವಣಕ್ಕಿ ಅನ್ನ ಮಾಡೋರು, ಬೇರೆ ಬೇರೆ ರೀತಿಯಲ್ಲಿ ಬಳಸೋರು, ಅಕ್ಕಿ ಕಡಿಮೆ ಬಳಸೋರು. ಬಟ್ ಇವಾಗ ಅಕ್ಕಿನೇ ಮೇಯ್ನ್ ಸೋರ್ಸ್ ಆಗಿದೆ ಅಂತ ಹೇಳಿ ನಾನು ಹೇಳ್ತಾ ಇರೋದಷ್ಟೇ. ಇನ್ನು ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಕೂಡ ಒಣಗಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನ ಕೂಡ ಪೌಡರ್ ಮಾಡಿಡೋಣ ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ಮಾಡಿದ್ದೆ, ಚೆನ್ನಾಗಾಗಿತ್ತು. ಇವಾಗ ಸಂಜೆ ಮೇಲೆ ಚಿಕನ್ ತಂದಿದ್ದಾರೆ, ಅದಕ್ಕೆ ಸ್ವಲ್ಪ ರೆಡಿ ಮಾಡ್ಕೊಂಡು ತಿಂತಾರ. ಪ್ಲ್ಯಾನಿಂಗ್ ಇರಲಿಲ್ಲ, ಆ್ಯಕ್ಚುಲಿ ಸಾಂಬಾರು ಇತ್ತು, ಅವ್ರಿಗೊಂಥರ ತಿನ್ನಬೇಕು ಅನಿಸ್ತಾಯಿದೆ. ಅದು ಶ್ರಾವಣ ಬೇರೆ ಮುಗಿದೆಯಲ್ಲ, ನಂದು ಫುಲ್ ಪರ್ಮಿಷನ್ ಇವಾಗ, ಅದಕ್ಕೆ ತೊಗೊಂಬಂದಿದ್ದಾರೆ. ಹೋಗು ನಿಂಗೆ ಸರಿ, ನಾನು ಅದೇ ಮಾಡ್ಕೊತೀನಿ, ಕ್ಲೀನ್ ಮಾಡ್ಕೊತೀನಿ. ಅದು ಸ್ಪೆಲ್ ಬಿ ಕಲ್ತ್ಕೊಂಡು ನಾಳೆ ನಮ್ಮ ಕೃಷ್ಣನ್ ಸ್ಪೆಲ್ ಬಿ ಇದೆ, ಸ್ಕೂಲ್ ಲೆವೆಲ್ಲು. ಏನು ಮಾಡ್ತಾನೋ ಗೊತ್ತಿಲ್ಲ, ಬರೀ ಟಿ ವಿ ನೋಡ್ಕೊಂಡಿದ್ದಾನೆ. ಎಲ್ರಿಗೂ ಹೇಳ್ಬಾರ್ದಂತೆ, ಟಿ ವಿ ನೋಡ್ಕೊಂಡಿದ್ದಾನೆ. ಮ್ಯಾಮ್ ನೋಡಿದ್ರೆ ಏನು ಅನ್ಕೊತಾರ? ಸರಿ ಆಯ್ತು ಬಿಡು, ಆಗ್ಬಾರ್ದು ಅಂತ ಇದೆಲ್ಲ ಹೇಳ್ಬಾರ್ದಾ? ಆಗ್ಬಾರ್ದಾ? ಆದ್ರೆ ಇದು ಹಾಕ್ಬಾರ್ದು. ಸರಿ ಸುಮ್ಮನಿರು ನೀನು. ಹೋಗಲ್ಲಿ ಅಲ್ಲಿ ಕುತ್ಕೊಂಡು ಕಲ್ತ್ಕೊ ಹೋಗ್ಬಿಡು. ಕಾರ್ಪೆಟ್ ಮೇಲೆ ಕುತ್ಕೋ, ಕೆಳಗೆ ಕೂತಿದ್ದೆ ಹೋಗೋ ಕಡೆ ಕಾರ್ಪೆಟ್. ಫುಲ್ಲು ಗೋಧಿ, ಜೋಳ ಎಲ್ಲ ಒಣಗಿಸ್ಕೊಂಡೆ ಇವತ್ತು. ಇಲ್ಲಿ ಹೆಂಗಾಗಿದೆ ಅಂದರೆ ಇಲ್ಲಿ ಬಿಸಿಲು ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ನನಗೆ, ಅದೊಂದು ಖುಷಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಈ ಮನೆಗೆ ಬಂದಾಗಿಂದ ಬಿಸಿಲು ಚೆನ್ನಾಗಿ ಸಿಗ್ತಾಯಿದೆ. ಬೆಳಗ್ಗೆ ಎದ್ದಿದ ತಕ್ಷಣ ಎಷ್ಟು ಚೆನ್ನಾಗಿ ಬಿಸಿಲು ಬರುತ್ತೆ, ಕಿಚನ್ಗೆ ಎಷ್ಟೊಂದು ಬಿಸಿಲು ಬರುತ್ತೆ. ಕಿಚನ್ಗೆ ಫುಲ್ ಕಂಪ್ಲೀಟಾಗಿ ಕಡೆ ಸೂರ್ಯ ಮೂಡ್ತಿದಂಗೆ ಕಿಚನ್ಗೆ ಬಿಸಿಲು ಬರುತ್ತೆ. ನಮಗೆ ಚೆನ್ನಾಗಿದೆ ಅದೊಂದು. ಈ ಬಾಗಿಲು ತೆಗ್ದು ಹೊರಗಡೆ ಹೋಗಿ ನಿಂತ್ಕೊಂಡ್ರೆ ಸಾಕು, ಫುಲ್ಲು ಬಿಸಿಲಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು.
ಫುಲ್ ಟೆರೆಸ್ ಇದೆ ಇಲ್ಲಿ. ಇದು ಅರ್ಧಕ್ಕೆ ಮನೆ ಇದೆ ನಮಗೆ, ಇನ್ನು ಅರ್ಧ ಫುಲ್ ಟೆರೆಸ್ ಇದೆ ಆ ಕಡೆ ನಮಗೆ. ಬಟ್ಟೆ ಹಾಕೋಕ್ಕಾಗಿರ್ಬೋದು, ಕೈಯಲ್ಲಿ ಒಗೆಯೋ ಬಟ್ಟೆ ಎಲ್ಲ ಈಸಿಯಾಗಿ ಉಕ್ಕೋಬೋದು, ಶೂಸು ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಹಂಗೆ ಒಣಗಾಕೊಳೋದು ಏನಾರು ಇದ್ದರೆ ಇದು ಕಾಳು ಬೇಳೆ ಎಲ್ಲ ಚೆನ್ನಾಗಿದೆ, ಅದಕ್ಕೆಲ್ಲ ಚೆನ್ನಾಗಿದೆ. ಕೃಷ್ಣ ಏನು ಮಾಡ್ತಾ ಇದೆ ಕೃಷ್ಣ? ಹಿಂಗೆ ಟೈಮ್ ವೇಸ್ಟ್ ಮಾಡೋದು ಹೆಂಗೆ ಅಂತಂದರೆ ನೀರು ತುಂಬಿಸ್ಕೊಳೋದು, ಬುಕ್ಸ್ ಎತ್ತಿಟ್ಕೊಳೋದು, ಪೆನ್ಸಿಲ್ ಶಾರ್ಪ್ ಮಾಡ್ಕೊಳ್ಳೋದು, ಈ ಥರ ನನಗೆ ಹೆಲ್ಪ್ ಮಾಡೋದು. ಹೇಳ್ತಾ ಇಲ್ಲ ನಾನು, ಹೇಳ್ತಾ ಇಲ್ಲ. ಸರಿ ಕಲ್ತ್ಕೊಂಡು ಇವಾಗ. ನಿಮ್ಮ ಮುಖ ನೋಡ್ಲಿ, ಈ ಕಡೆ ಕುತ್ಕೋ. They want to ಅಯ್ಯೋ 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 ಓದ್ಕೊಂಡು ಬಿಡ್ಬೇಕಂತ ನಾನು ಸೈಲೆಂಟ್ ಆಗ್ಬೇಕು, ಓದ್ಕೊಬೇಕು ಇವಾಗ. ನೀನು ನನಗೆ ಓದಿಸ್ತಿಲ್ಲ, ಇದು ಬೈ ಇದೇನಪ್ಪ ಅದು ಹೇಳ್ಕೊಂಡು ನಾನು ಡಿಸ್ಟ್ರಾಕ್ಟ್ ಮಾಡ್ತಿದ್ಯಾ. ನೋಡಿ ನಾನು ವಿಡಿಯೋದಲ್ಲಿ ಹೇಳ್ಕೊಂಡು ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಅಂತ, ಓದಿಸ್ತಾ ಇಲ್ಲ ಅಂತ. ಬುಕ್ ಹೇಳ್ತಿದ್ದೆ ಡಿಸ್ಟ್ರಾಕ್ಟ್ ಅಂತ ಇಲ್ಲಿ ತೋರಿಸ್ತದೆ. ನೀನು ಮಾತು ಜಾಸ್ತಿ ಕಲ್ತಿದ್ಯಾ ಇವಾಗ, ಮಾತು ಜಾಸ್ತಿ ಹೇಳ್ತಿದ್ದು. ಆವಾಗ ಹೊಡಿಯೋರಲ್ಲ ಹಂಗೆ ಬಡಿಗೆ ತಗೊಂಡು ಬಾರಿಸೋರಲ್ಲ ಹಂಗೆ ಬಾರಿಸ್ಬೇಕಿತ್ತು. ಇವಾಗ ಜಸ್ಟ್ ಮಾತಿಗೆ ನಾವು ಏನು ಮಾತಾಡಿ ಹೆಂಗೆ ಇದೆ ಅಂತ ಅಂದರೆ ಇವಾಗ ಸಿಚುವೇಶನ್ ಏನಾದ್ರು ಮಾತಾಡೋಕ್ಕೆ ಎದುರ ಥರ ಆಗ್ತಿದೆ ಈ ಮಕ್ಕಳಿಗೆ. ನಮ್ಗವಾಗ ಹೊಡಿಯೋರು ಸ್ಕೂಲಲ್ಲಿ ಹಂಗೆ ಹೊಡಿತಾ ಇರಲಿಲ್ಲ. ನಮ್ಗೆ ಹೊಡಿತಾರೆ, ತಲೆ ಮೇಲೆ ಹೆಡ್ಶಾಟು. ಕೋಲ್ ತಗೊಂಡು ಹೊಡಿತಾರೆ ಸರಿಯಾಗಿ, ಕೋಲ್ ತಗೊಂಡು ಸರಿಯಾಗಿ ಬಾರಿಸ್ತಾರ? ತಲೆ ಮೇಲೆ ಹೊಡಿತಾರೆ, ಜಸ್ಟ್ ಕೈಯಲ್ಲಿ ಅಂತಾರೆ ಅಷ್ಟೇ ತಾನೆ. ಮತ್ತೆ ಜೋರ ಹೊಡಿತಾರೆ. ಏನು ಕುಡಿತಾರೆ? ಏನ್ ಕುಡಿತಾರೆ? ತಪ್ಪು ಮಾಡಿದ್ರೆ ಏನ್ ತಪ್ಪು ಮಾಡೋದು ಇಲ್ಲ ನಾವು. ತಪ್ಪು ಮಾಡಲ್ಲ ಅಂದ್ರೂ ಹೊಡಿತಾರೆ ಸುಮ್ನೆ. ಯಾಕೆ ಸುಮ್ನೆ ಹೊಡಿತಾರೆ? ಯಾಕೆ ಸುಮ್ನೆ ಹೊಡಿತಾರೆ ಅಂದ್ರೆ ಇವಾಗ ಮ್ಯಾಥ್ಸ್ ಅಲ್ಲಿ ಒಂದೇ ಒಂದು ಇದೇನ್ ಗೊತ್ತಾ, ಅದು ರಾಂಗ್ ಎರೇಸ್ ಮಾಡಿದ್ರೆ ಟೈಮಲ್ಲೇ ಬಂದ್ಬಿಟ್ಟು ಹೊಡೆದ್ ಬಿಡ್ತಾರೆ. ಏನ್ ಮಾಡಕತ್ತೆ, ಮ್ಯಾಥ್ಸ್ ಟೀಚರ್ಸ್ ಅಂದ್ರೆ ಅಡ್ಡಿ ಆಗ್ತಾರೆ, ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಸೋಷಿಯಲ್ ಅಲ್ಲೂ ಅಷ್ಟೇ. ಅದೇ ಹೇಳ್ತೀನಿ, ಏನ್ ಗೊತ್ತಾ, ಮಿಸ್ಟೇಕ್ ಆದಾಗ ಅಕ್ಸೆಪ್ಟ್ ಮಾಡ್ಕೋಬೇಕು, ಹೊಡೆತ ತಿನ್ಬೇಕು. ಹೊಡೆತ ತಿಂದಿದ ತಕ್ಷಣ ಏನೋ ಇದಾಗ್ಬಿಡಲ್ಲ. ಅಲ್ಲ, ಮಿಸ್ಟೇಕ್ ಮಾಡಿರ್ಲಿ ಮಾಡದೇ ಇರ್ಲಿ, ಟೀಚರ್ಸ್ ಅಂತ ಅಂದ್ಮೇಲೆ ಹೊಡಿತಾರೆ, ಎಲ್ಲ ಮಾಡ್ತಾರೆ, ಅದೆಲ್ಲ ಸರ್ ಸಾಮಾನ್ಯ. ಆಯ್ತು, ಅದೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೇ, ಗೊತ್ತಾಯ್ತಾ? ಟೀಚರ್ಸ್ ಹೊಡಿತಾರೆ, ಬುದ್ಧಿ ಹೇಳ್ಕೊಡ್ತಾರೆ, ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ, ಕಲ್ತ್ಕೊಂಡೆ ಅಂತ ಹೇಳಿ. ಅದೇ ಹೇಳ್ತಾರೆ, ಹೊಡೆದು ಬುದ್ಧಿ ಕಲ್ಸೋದು, ಗೊತ್ತಾಯ್ತಾ? ಹೊಡೆದು ಬುದ್ಧಿ ಕಲ್ಸೋದು, ಹೊಡೆದು ಬಡ್ದು ಬುದ್ಧಿ ಕಲ್ಸೋದು. ಇನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಎಷ್ಟಾಗತ್ತೆ ಅಷ್ಟು ಪ್ರಶ್ನೆಗಳಿಗೆ ನನಗಾಗ ಅಂತ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರನ ಕೊಡ್ತೀನಿ. ಇನ್ನೂ ಒಂದಷ್ಟು ಪ್ರಶ್ನೆಗಳು ಇದ್ದರೆ ನಿಮ್ಮದು, ಅದನ್ನು ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತೀನಿ, ಓಕೆನಾ? ಮೊದಲನೇದಾಗಿ ಈ ಮನೇನ ಹೇಗೆ ಹುಡುಕಿದ್ರಿ, ಹಾಗೆಯೇ ಈ ಮನೆಗೆ ರೆಂಟ್ ಎಷ್ಟು ಅಂತ ಆಗಿಂದ ಅಂದರೆ ಈ ಮನೆಗೆ ಬಂದಾಗಿಂದ ಕೇಳ್ತಾಯಿದ್ರಿ. ಈ ಮನೇನ ನಾವು ಹುಡುಕಿದ್ದು ಅಂತ ಅಂದರೆ ನಾವು ಸುಮ್ಮನೆ ಹೀಗೆ ಬಂದ್ವಿ, ಒಂದು ಏನೋ ಬೇರೆ ಕೆಲಸದ ಮೇಲೆ ಬಂದಿದ್ವಿ, ಮನೆ ಹುಡುಕಬೇಕು ಅಂತ ಏನು ಬಂದಿರಲಿಲ್ಲ. ಆ ಟೈಮಲ್ಲಿ ಈ ಮನೆ ಕಾಣಿಸ್ತು, ನೋಡಿದ್ವಿ. ಚಿಕ್ಕದಾಗಿದ್ರೂ ನೀಟಾಗಿ ಆರ್ಗನೈಸ್ಡ್ ಆಗಿತ್ತು. ನಾವು ಆ್ಯಕ್ಚುಲಿ ದೊಡ್ಡದು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಏನೂ ಹುಡುಕಲಿಲ್ಲ ಈ ಸರಿ. ಹಾಗಾಗಿ ಇದು ಓಕೆ ಆಯಿತು ನಮಗೆ. ನೀಟಾಗಿ ಆರ್ಗನೈಸ್ಡ್ ಆಗಿದೆ, ಚಿಕ್ಕದಾಗಿದ್ರೂ ಸಾಕು ಇಷ್ಟು ಅಂತ ಹೇಳಿ ನಾವು ಬಂದ್ವಿ ಅಷ್ಟೇ. ಮನೆ ರೆಂಟ್ ಬಂದ್ಬಿಟ್ಟು ನಮಗೆ 18,000 ಇದೆ ಇದು. ಅದು ಅಲ್ಲದೆ ನಾವು ಒಂದಷ್ಟು ಮನೆಗಳನ್ನ ನೋಡಿದ್ವಿ. ಪಾರ್ಕಿಂಗ್ ಕೂಡ ಬೇಕು ನಮಗೆ, ಕಾರ್ ಪಾರ್ಕಿಂಗ್ ಕೂಡ ಇರಬೇಕಿತ್ತು. ಈ ಮನೆಯಲ್ಲಿ ನಮಗೆ ಕಾರ್ ಪಾರ್ಕಿಂಗ್ ಜೊತೆಗೆ ಒಂದು ರೀಸ್ನೇಬಲ್ ಪ್ರೈಸಲ್ಲಿ ಮನೆ ಸಿಕ್ತು ಅಂತ ಹೇಳ್ಬೋದು. ನಮ್ಮ ಏರಿಯಾದಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ, ಅಂದರೆ JP ನಗರಲ್ಲಿ ಮನೆ ಸಿಗೋದು ತುಂಬಾ ಕಷ್ಟ, ತುಂಬ ರೇಟ್ ಜಾಸ್ತಿ ಹೇಳ್ತಾರೆ. ಬಟ್ ನಮಗೆ ಒಂದು ರೀಸ್ನೇಬಲ್ ಪ್ರೈಸಲ್ಲಿ ನಮ್ಮ ವಿತ್ ಕಾರ್ ಪಾರ್ಕಿಂಗ್ ಒಂದು ಆರ್ಗನೈಸ್ಡ್ ಆಗಿರೋ ಮನೆ ಸಿಕ್ತು.
ಚಿಕ್ಕದಾಗಿದ್ರೂ ಚೊಕ್ಕವಾಗಿರುವಂಥ ಮನೆ ಸಿಕ್ತು. ಹಾಗಾಗಿ ಬಂದ್ವಿ. ಯಾವುದೇ ರೀತಿ ಬ್ರೋಕರ್ ನೋಡಿರೋದಲ್ಲ, ನಾನೇ ನೋಡಿರೋದು. ಇನ್ನು ಸಾಕಷ್ಟು ಜನ ಮನೆ ಚಿಕ್ಕದಾಯಿತು ನಿಮ್ಮ ಐಟಮ್ಸ್ ಅಂತ ಅಂದರೆ ನಮ್ಮ ಮನೇಲಿರೋ ಅಂಥ ಸಾಮಾನುಗಳನ್ನೆಲ್ಲ ಹಿಡಿಸ್ತಾ ಅಂತ ಹೇಳಿ. ಖಂಡಿತ ಹಿಡಿಸಿಲ್ಲ. ಡೈನಿಂಗ್ ಟೇಬಲ್ ಇಡೋಕ್ಕೆ ಜಾಗ ಆಗಿಲ್ಲ ನಮ್ಗೆ. ಆ್ಯಕ್ಚುಲಿ ಡೈನಿಂಗ್ ಟೇಬಲ್ನ ನಾವು ಇನ್ನೊಂದು ರೂಮ್ ಇದೆ, ಅಂದರೆ ಡಬಲ್ ಬೆಡ್ರೂಮ್ ಅಲ್ವಾ ಇದು, ಒಂದು ರೂಮಲ್ಲಿ ನಾವು ಮಲ್ಕೊಳ್ತಾ ಇದ್ದೀವಿ, ಇನ್ನೊಂದು ರೂಮಲ್ಲಿ ನಾವು ಡೈನಿಂಗ್ ಟೇಬಲ್ನ ಇಟ್ಟಿದ್ದೀವಿ. ಆ ಟೇಬಲ್ಗೆ ಆಫೀಸ್ ಚೇರ್ ಥರ ಇಟ್ಬಿಟ್ಟು ಡೈನಿಂಗ್ ಚೇರ್ಗಳನ್ನ ನಾವು ಆಚೆ ಇಟ್ಟಿದ್ದೀವಿ ಸದ್ಯಕ್ಕಂದರೆ ಸೋಫಾ ಇನ್ನೂ ಬಂದಿಲ್ಲ ಮನೆಗೆ. ಹಳೆ ಸೋಫಾ ಏನಿತ್ತು ಅದನ್ನು ಸೇಲ್ ಮಾಡಿದ್ದೀವಿ. ಅದು ಮುಂಚೆನೇ ಪ್ಲ್ಯಾನ್ ಅಂದ್ಕೊಂಡಿದ್ವಿ ನಾವು, ಈ ಮನೆಗೆ ಹಳೆ ಸೋಫಾ ತರೋದು ಬೇಡ, ಹೊಸ ಸೋಫಾನೇ ತೊಗೊಳ್ಳೋಣ ಅಂತ ಹೇಳಿ. ಯಾಕೆಂದರೆ ಅದರದ್ದು ಸ್ವಲ್ಪ ಎಲ್ಲ ಹಳೇದಾಗಿತ್ತು, ತುಂಬ ದಿನ ಆಗಿತ್ತು, ತುಂಬ ವರ್ಷಗಳಾಗಿತ್ತು ಆ ಸೋಫಾ ತೊಗೊಂಡು. ನನಗೆ ಆ ಮನೇಲಿದ್ದಾಗಲೇ ಚೇಂಜ್ ಮಾಡಬೇಕು ಅಂತ ಇತ್ತು. ಬಟ್ ಅನಿಲ್ ಬೇಡ, ಅಲ್ಲಿ ಮೆಟ್ಲು ಚಿಕ್ಕದಾಗಿದೆ ಆ್ಯಕ್ಚುಲಿ, ಏನು ತೊಗೊಂಡು ಬರೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಅಲ್ಲಿ. ಹಾಗಾಗಿ ಏನು ತೊಗೊಂಡು ಬರೋದು ಬೇಡ, ನೆಕ್ಸ್ಟ್ ಇನ್ನೊಂದು ಮನೆಗೆ ಹೋದಾಗ ನಾವು ಸೋಫಾನ ತೊಗೊಂಡು ಹೋಗೋಣ ಅಂಥೇಳಿ. ಇನ್ನೂ ಒಂದೇನು ಅಂತ ಅಂದರೆ ನಮಗಿದ್ದು ಆ ಮನೆಯಿಂದ ನಾವು ಸ್ವಂತ ಮನೆಗೆ ಹೋಗಬೇಕು ಅಂತಲೇ ಆಸೆ ಇದ್ದಿದ್ದು. ಬಟ್ ನಮ್ಮ ಸೈಟ್ ಇರೋದು ತುಂಬ ದೂರ, ಅನಿಲ್ಗೆ ಆಫೀಸ್ಗೆ ಓಡಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈಗ ಸದ್ಯಕ್ಕೆ ನಮ್ಮ ಸ್ವಂತ ಮನೆಯ ಆಸೆನ ಬಿಟ್ಟುಬಿಟ್ಟಿದ್ದೀವಿ. ಏನಿದ್ರು ಇನ್ನೊಂದಷ್ಟು ವರ್ಷ ನಾವು ಬಾಡಿಗೆ ಅಥವಾ ಲೀಸ್ ಈ ಥರನೇ ಇರ್ತೀವಿ. ಇನ್ನು ಈ ಮನೆಯ ಹೋಮ್ ಟೂರ್ ಮಾಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಬಟ್ ನನಗೆ ಹೋಮ್ ಟೂರ್ ಮಾಡೋಕ್ಕೆ ಏನು ತೊಂದರೆ ಅಂತ ಅಂದರೆ, ನಾನೇನು ಆರ್ಗನೈಸೇ ಮಾಡ್ಕೊಂಡಿಲ್ಲ. ಫಸ್ಟ್ ಆಫ್ ಆಲು ಕಿಚನ್ ಒಂದು ಸ್ವಲ್ಪ ಇನ್ನೂ ಮಾಡ್ಕೋಬೇಕು, ಹಾಗೆಯೇ ರೂಮಲ್ಲಿ ಹಾಗೆ ಹಾಲಲ್ಲಿ ಏನು ಸೋಫಾ ಏನು ತಂದಿಲ್ಲ ಇನ್ನು, ಏನೂ ಇಲ್ಲ. ಸುಮ್ಮನೆ ಏನೋ ಮನೆಯಲ್ಲಿ ವಾಸವಾಗಿ ಇದ್ದೀವಿ, ಏನೇನು ಬೇಕು ಬೇಸಿಕ್ಕಾಗಿ ಅದನ್ನೆಲ್ಲ ಇಟ್ಕೊಂಡು ಮನೆಯಲ್ಲಿ ವಾಸವಾಗಿ ಇದ್ದೀವಿ. ನೀಟಾಗಿ ಆರ್ಗನೈಸ್ಡ್ ಆಗಿ ಏನೂ ಇಟ್ಕೊಂಡಿಲ್ಲ. ಹಾಗಾಗಿ ಹೋಮ್ ಟೂರ್ ಅಂತ ಹೇಳಿ ಮಾಡೋಕ್ಕೆ ನನಗೇನು ಇಷ್ಟ ಆಗ್ತಿಲ್ಲ. ಹಾಗಾಗಿ ನಾನು ಹೋಮ್ ಟೂರ್ ಮಾಡಿಲ್ಲ. ನೀಟಾಗಿ ಆರ್ಗನೈಸ್ ಮಾಡಿ ರೆಡಿ ಮಾಡ್ಕೊಂಡ್ಮೇಲೆ ಖಂಡಿತವಾಗ್ಲೂ ನಾನು ಹೋಮ್ ಟೂರ್ನ ಮಾಡ್ತೀನಿ. ಹಾಗೆಯೇ ಒಂದಷ್ಟು ಲಿಂಕ್ಸ್ನೆಲ್ಲ ಕೇಳ್ತಾಯಿದ್ರಿ, ಅಂದರೆ ಇವಾಗೇನು ಅಡುಗೆ ಮಾಡ್ತಾಯಿದ್ದೀನಲ್ಲ ಅಲ್ಲಿ, ಆ ಪಾತ್ರೆದು ಲಿಂಕ್ಸ್ ಎಲ್ಲ ಕೇಳ್ತಾಯಿದ್ರಿ. ನನ್ನ ಪಿಂಕ್ ಡ್ರೆಸ್ದು ಲಿಂಕ್ನ ಕೂಡ ಕೇಳಿದ್ರಿ. ಅದೆಲ್ಲದನ್ನು ನಾನು ಆ್ಯಕ್ಚುಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲದನ್ನು ಇವತ್ತಿನ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಅನಿಲ್ದು ಕಾಂಪಿಟೇಷನ್ ಏನು ವಿನ್ ಆಯಿತು ಅಂತ ಹೇಳಿ ನಾನು ವೀಡಿಯೋನ ಹಾಕಿದ್ದೆ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅದನ್ನು ಪೋಸ್ಟ್ ಮಾಡಿದ್ದೆ. ಆವಾಗ ನನಗೆ ಸಾಕಷ್ಟು ಜನ ಕೇಳ್ತಾ ಇರೋದು ಫುಡ್ ರೊಟೀನ್ ಏನಿದೆ ಮತ್ತು ಹೇಗೆ ಇದೆಲ್ಲ ಆಯಿತು, 6 ಪ್ಯಾಕ್ ಹೇಗೆ ಮಾಡಿದ್ರಿ, ಇದೆಲ್ಲ ಒಂದು ಸ್ವಲ್ಪ ಹೇಳಿ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ಅನಿಲ್ ಫುಡ್ ರೊಟೀನ್ ಏನಿದೆ, ಹಾಗೆಯೇ ಎಷ್ಟು ದಿನದಿಂದ ಅವರು ಈ ಒಂದು ಪ್ರಯತ್ನದಲ್ಲಿದ್ದರು, ಹೇಗೆ ಮಾಡಿದ್ರು, ಇದು ಎಲ್ಲದನ್ನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಅದೆಲ್ಲದನ್ನು ಶೇರ್ ಮಾಡ್ಕೊಳ್ತೀನಿ ನೀಟಾಗಿ. ಪ್ರತಿದಿನ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಮಾಡ್ತೀನಿ ನಾನು. ಎಲ್ಲ ಚೆನ್ನಾಗಿ, ನನಗೂ ಕೂಡ ಇನ್ನೂ ಸ್ವಲ್ಪ ಎನರ್ಜಿ ಬೇಕು. ಅಂದರೆ ಇದೇನು ವೈಟ್ ಬ್ಲಡ್ ಕಡಿಮೆ ಆಗಿತ್ತಲ್ವ, ನಾನು ಹೇಳಿದ್ನಲ್ಲ, ವೈಟ್ ಬ್ಲಡ್ ಕಡಿಮೆ ಆಗಿತ್ತು ನನಗೆ. ಅದರಿಂದ ತುಂಬ ಸುಸ್ತು, ಟಯರ್ಡ್ನೆಸ್ ಈ ಥರ ಎಲ್ಲ ಇರ್ತಾಯಿತ್ತು. ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ರಿಕವರಿ ಆಗ್ತಾಯಿದ್ದೀನಿ. ಎಲ್ಲ ಕಂಪ್ಲೀಟ್ಲಿ ನಾನು ಓಕೆ ಅನ್ನುವಾಗ ನಾನು ಕಂಪ್ಲೀಟಾಗಿ ಡೈಲಿ ವ್ಲಾಗ್ನ ಮಾಡ್ತೀನಿ. ಈಗ ಎಷ್ಟಾಗತ್ತೆ ಅಷ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ ನಾನು, ಯಾಕಂದರೆ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿ. ಆ್ಯಕ್ಟಿವ್ ಆಗಿದ್ದಷ್ಟು ನಾವು ಹೆಲ್ತ್ ಚೆನ್ನಾಗಿ ನೋಡ್ಕೋಬೋದು ಅಂತ ಹೇಳಿ ನಾನು ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಇದು ಬಿಟ್ಟು ವೈಟ್ ಬ್ಲಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಫುಡ್ಡೆಲ್ಲ ತೊಗೊಂಡೆ ಅಂತ ಹೇಳಿ ಕೂಡ ನಾನು ಶೇರ್ ಮಾಡ್ತೀನಿ. ಯಾಕೆಂದರೆ ಸಾಕಷ್ಟು ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ಬೋದು, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಇನ್ನು ನಾನು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಆ್ಯಕ್ಟಿವ್ ಆಗಿದ್ದೀನಿ. ಅಲ್ಲಿ ಕೂಡ ಮಿನಿ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ಕೆಲವೊಂದು ಯೂಟ್ಯೂಬಲ್ಲಿ ಶೇರ್ ಮಾಡದೇ ಇರೋ ಅಂಥ ಒಂದಷ್ಟು ಮಿನಿ ವ್ಲಾಗ್ಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀನಿ. ನೀವು ಕೂಡ ಚೆಕ್ ಮಾಡ್ಬೋದು. ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ, ಪ್ಲೀಸ್ ಹೋಗಿ ಫಾಲೋ ಮಾಡಿ. ಹೆಚ್ಚಿನ ಸಮಯ ಇಲ್ಲ ನಮ್ಮ ಹತ್ರ ಲಾಂಗ್ ವಿಡಿಯೋ ನೋಡೋ ಅಷ್ಟು, ಮಿನಿ ವ್ಲಾಗ್ಸ್ ಆದರೆ ನೋಡ್ಬೋದು ಅನ್ನೋವಂಥವ್ರು ಇನ್ಸ್ಟಾಗ್ರಾಮಲ್ಲಿ ನಾನು ರೆಗ್ಯುಲರಾಗಿ ಮಿನಿ ವ್ಲಾಗ್ಸ್ನ ಹಾಕ್ತಾ ಇರ್ತೀನಿ, ನೋಡ್ಬೋದು. ಇನ್ನು ಇವಾಗ ನಾನಿಲ್ಲಿ ಕ್ವಿಕ್ಕಾಗಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, 2 ಚಮಚದಷ್ಟು. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ಚಿಕನ್ನ ಸೇರಿಸ್ಕೊಳ್ತೀನಿ. ಒಂದು 1/2 kg ಚಿಕನ್ನ ಹಾಕ್ಕೊಳ್ತೀನಿ. 1/2 kg 3/4 kg ಅಂತ ಅಂದ್ಕೊಳ್ಳಿ. ಒಂದು ಅರ್ಧದಿಂದ 3/4 kg ಚಿಕನ್ನ ಹಾಕ್ಕೊಂಡು ಚಿಕನ್ ಪೆಪ್ಪರ್ ಫ್ರೈ ಥರ ಮಾಡ್ತಾಯಿದ್ದೀನಿ, ಅಂದರೆ ಡ್ರೈ ಥರ ಮಾಡ್ತಾಯಿದ್ದೀನಿ. ಫ್ರೈ ಎಲ್ಲ ಇದು ಡ್ರೈ ಆಗಿ ಮಾಡ್ತಾ ಇರೋವಂಥದ್ದು. ಚೆನ್ನಾಗಾಗಿತ್ತು ಇದು, ಹಾಗಾಗಿ ಕ್ವಿಕ್ಕಾಗಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ.
ಇನ್ನು ಚಿಕನ್ ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು, ಅಂದರೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ. ಹಾಗೆಯೇ ನಾನು ಗ್ರೇವಿಗೆ ಏನು ಮಸಾಲೆ ರುಬ್ಕೊಂಡಿದ್ದೆ, ಅಂದರೆ ನಾನೊಂದು ಬೇಸಿಕ್ ಮಸಾಲ ಚಿಕನ್ಗೆ ಅಂತ ಮಾಡ್ಕೊಂಡಿರ್ತೀನಿ, ಅದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ, ಲಾಸ್ಟ್ ವ್ಲಾಗಲ್ಲಿ ಕೂಡ ತೋರಿಸಿದೆ. ಆ ಮಸಾಲೆನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಅದೇನು ಹಾಕಲೇಬೇಕು ಅಂತ ಏನಿಲ್ಲ, ಆಪ್ಷನಲ್ಲಿದು. ನಾನು ಒಂಚೂರು ಹಾಕ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇನ್ನು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ತೀನಿ. ಉಪ್ಪು ಜೊತೆಗೆ ಚಿಕನ್ನು ಚೆನ್ನಾಗಿ ಬೇಯಬೇಕು, ಉಪ್ಪು ಮತ್ತು ಖಾರ ಜೊತೆಗೆ. ಆವಾಗ ಚೆನ್ನಾಗಿ ಉಪ್ಪು ಖಾರ ಹಿಡ್ಕೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ನ ಕೂಡ ಆ್ಯಡ್ ಮಾಡೋದ್ರಿಂದ ಚಿಲ್ಲಿ ಪೌಡರ್ನ ನೋಡಿಕೊಂಡು ಆ್ಯಡ್ ಮಾಡಬೇಕಾಗತ್ತೆ. ಇದಾದ ನಂತರ ನಾನಿಲ್ಲಿ ಧನಿಯಾ ಪೌಡರ್ನ ಆ್ಯಡ್ ಮಾಡ್ತೀನಿ. ಒಂದೂವರೆ ಚಮಚದಷ್ಟು ಧನಿಯಾ ಪೌಡರ್, ಹಾಗೆಯೇ 1.5 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಅಂತಂದರೆ ಶ್ರಾವಣ ಮುಗಿದ್ಮೇಲೆ ನಾನ್ ವೆಜ್ ಮಾಡ್ಕೊಂಡು ತಿಂದಿದ್ವಲ್ಲ, ಆ ವಿಡಿಯೋಗೆ ಕಮೆಂಟ್ ಮಾಡಿದರು ಒಬ್ಬರು, ಮಗಳನ್ನ ಬಿಟ್ಟು ಹೆಂಗೆ ತಿಂತೀರಾ ನೀವು, ಕರ್ಕೊಂಬನ್ನಿ ಮಗಳನ್ನ ಅಂತ ಹೇಳಿ. ಮಗಳಿಗೆ ಊಟಕ್ಕೇನು ತೊಂದರೆ ಇಲ್ಲ, ಅಲ್ಲಿ ಚೆನ್ನಾಗಿಯೇ ಕೊಡ್ತಾರೆ ಊಟ ಎಲ್ಲ. ಹಾಗೆಯೇ ನಾವು ಹೋದಾಗ ಪ್ರತಿ ಸರ್ತಿನೂ ಅವಳಿಗೆ ಚಿಕನ್ನ ಕೊಡಿಸ್ತೀವಿ, ಎಲ್ಲ ತೊಗೊಂಡೋಗ್ತೀವಿ, ತಿಂಡಿಗಳೆಲ್ಲ ತೊಗೊಂಡೋಗಿ ಕೊಡ್ತೀವಿ. ಹೇಳಬೇಕು ಅಂತ ಅಂದರೆ ಜಂಕ್ ಜಾಸ್ತಿ ಆಗಿ ಅವಳು ಒಂದು ರೌಂಡ್ ದಪ್ಪ ಆಗಿದ್ದಾಳೆ ಅಂತ ಹೇಳ್ಬೋದು. ಇಲ್ಲಿದ್ದಾಗ ನಾನು ಅಷ್ಟು ಜಂಕ್ ಫುಡ್ನ ಕೊಡ್ತಾ ಇರಲಿಲ್ಲ. ಇನ್ನು ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಫೈನಲಾಗಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ. ಇಲ್ಲಿಗೆ ಇದು ರೆಡಿ ಆಯಿತು. ಬೇಕಂದರೆ ಒಂದು ಸ್ವಲ್ಪ ಲೆಮನ್ನ ಹಾಕೋಬೋದು, ಅವಾಗ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಚಿನ್ನು ವಿಷಯಕ್ಕೆ ಬಂದರೆ, ಊಟದ ವಿಷಯದಲ್ಲಿ ಚೆನ್ನಾಗಿ ಕೊಡ್ತಾರೆ, ಹೆಲ್ದಿಯಾಗಿರೋ ಫುಡ್ನ ಕೊಡ್ತಾರೆ. ನಾವಿಲ್ಲಿ ಏನು ಮಾಡ್ತೀವಿ ಅದಕ್ಕಿಂತ ಚೆನ್ನಾಗೇ ಕೊಡ್ತಾರೆ ಅವಳಿಗೆ. ಅಲ್ಲಿ ಫುಡ್ಡು ರೆಗ್ಯುಲರ್ ಆಗಿ ಆನ್ ಟೈಮ್ ಇರುತ್ತೆ, ನಾವು ಟೈಮಿಂಗ್ಸ್ ಇರೋದಿಲ್ಲ ನಮಗೆ ಇಲ್ಲಿ. ಅಲ್ಲಿ ಬಟ್ ಆನ್ ಟೈಮ್ಗೆ ಕರೆಕ್ಟಾಗಿ ಕೊಡ್ತಾರೆ. ನಾನು ಮಾಡ್ತಾ ಇರೋ ಫುಡ್ನ ಮಿಸ್ ಮಾಡ್ಕೊಳ್ತಾ ಇದ್ದಾಳೆ ಅವಳು ಅಷ್ಟೇ. ಇನ್ನು ನಾನು ಹೋದಾಗ ನಾನು ತೊಗೊಂಡು ಹೋಗ್ತೀನಿ, ಅಂದರೆ ನಾನ್ ವೆಜ್ ಏನಾದರೂ ಮಾಡ್ಕೊಂಡು ತೊಗೊಂಡು ಹೋಗೋ ಅಂಥದ್ದು. ಮಾಡ್ಕೊಂಡು ಹೋಗೋಕ್ಕಾಗಿಲ್ಲ ಅಂತಂದರೆ ಹೊರಗಡೆನೇ ನಾನ್ ವೆಜ್ ಕೊಡಿಸೋ ಅಂಥದ್ದು, ಈ ಥರ ಮಾಡ್ತೀವಿ. ನಾನ್ ವೆಜ್ ಒಂದು ಅಲ್ಲಿ ಅವೈಲೇಬಲ್ ಇಲ್ಲ ಅವಳಿಗೆ ಅಷ್ಟೇ. ಮೊಟ್ಟೆ ಎಲ್ಲ ತಿಂತಾಳೆ. ನಾನ್ ವೆಜ್ ಒಂದು ನಾವು ಹೋದಾಗ ತೊಗೊಂಡು ಹೋಗೋದು, ಇಲ್ಲ ಹೊರಗಡೆ ಕೊಡಿಸೋದು, ಈ ಥರ ಮಾಡ್ತೀವಿ. ಊಟದ ಏನು ತೊಂದರೆ ಇಲ್ಲ, ಅವಳು ಆರಾಮಾಗಿದ್ದಾಳೆ ಊಟದ ವಿಷಯದಲ್ಲಿ. ಇದು ನಮ್ಮ ಭಾನುವಾರದ ಬಾಡೂಟ. ಹೆಂಗಿದೆ ಚಿಕನು? ಚೆನ್ನಾಗಿದೆಯಾ? ಫ್ರೈ ಚೆನ್ನಾಗಿದೆಯಾ? ಇದಾ? ಚಿಕನ್ ಡ್ರೈ ಥರ ಮಾಡಿದೆ, ಪೆಪ್ಪರ್ ಚಿಕನ್ ಡ್ರೈ ಥರ. ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ, ಕಡಿಮೆ ಹಾಕಿದ್ದೀನಿ ಪೆಪ್ಪರ್, ಖಾರ ಅಂತೀರಾ ಅಂತ, ಮಸಾಲೆ ಹಾಕ್ಬೇಡ ಅಂತ ಹೇಳ್ತಿರಲ್ಲ ಅದಕ್ಕೆ ಹಾಕಿದ್ದೀನಿ. ಅದಕ್ಕೆ ಪೆಪ್ಪರು ಜಾಸ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೀನಿ. ಸರ್ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಕುಕ್ಕರಲ್ಲಿ ಮಾಡಿಲ್ಲ ಇವತ್ತು, ಡೈರೆಕ್ಟ್ ಪಾತ್ರೆನಲ್ಲೇ ಮಾಡಿರೋದು. ಇದು ಒಂದು ಚಿಕನ್ ಫ್ರೈ, ಪೆಪ್ಪರ್ ಫ್ರೈ ಥರ ಮಾಡಿದ್ದೆ. ಖಾರ 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 ಅಂತ ಆಹಾಹಾ ಅಂತಾರೆ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಕಮ್ಮಿ ಹಾಕಿದ್ದೆ. ಇನ್ನು ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇದಾದಮೇಲೆ ನಮ್ಮ ಕೃಷ್ಣನ ಕೋಚಿಂಗ್ ಕರ್ಕೊಂಡು ಹೋಗಿದ್ನಲ್ಲ ಕ್ರಿಕೆಟ್ಗೆ, ಅಲ್ಲಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಚಿಕ್ಕದಾಗಿ ಮಕ್ಕಳು ಆಟಾಡ್ತಾ ಇದ್ದಿದ್ದಂಥದ್ದು ಅದನ್ನು ತೊಗೊಂಡಿದ್ದೆ. ಚೆನ್ನಾಗಿ ಆಟಾಡ್ತಾಯಿದ್ರು ಗೊತ್ತಾ, ಎಷ್ಟು ಖುಷಿ ಆಯ್ತು ನಂಗೆ ಅದನ್ನು ನೋಡ್ಬಿಟ್ಟಂದರೆ. ನಾವು ಕೂಡ ಆವಾಗ ಈ ಸೊಪ್ಪೆಲ್ಲ ಅರೆದ್ಬಿಟ್ಟು ಚಟ್ನಿ ಮಾಡೋದು, ಆಮೇಲೆ ಒಂದಷ್ಟು ಕಡ್ಡಿಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಏನೋ ಸಾಂಬಾರು ಅನ್ನ ಅಂತ ಹೇಳಿ ಎಲ್ಲ ಮಾಡೋದೆಲ್ಲ ಮಾಡ್ತಾಯಿದ್ವಿ. ಅದೇ ಥರ ಆಟ ಆಡ್ತಾಯಿದ್ರು ಅವರು. ಈಗಿನ ಮಕ್ಕಳು ಈ ಥರ ಆಟಾಡ್ತಿದ್ದಾರಲ್ಲ ಅಂತ ನೋಡ್ಬಿಟ್ಟು ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅವ್ರ ಫೇಸ್ ಎಲ್ಲ ಏನು ನಾನು ತೋರಿಸಿಲ್ಲ, ಯಾಕೆ ಸುಮ್ಮನೆ ಬೇರೆಯವ್ರ ಮಕ್ಕಳು ಫೇಸ್ ಎಲ್ಲ ನಾನು ತೋರ್ಸೋಕೆ ಹೋಗಲಿ ಅಂತ ಹೇಳಿ ಫೇಸ್ ಎಲ್ಲ ಏನು ತೋರಿಸಿಲ್ಲ. ಜಸ್ಟ್ ಆಟಾಡ್ತಾ ಇದ್ದಿದ್ದು ಮಾತ್ರ ನೋಡಿಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಈಗಿನ ಮಕ್ಕಳು ಈ ಥರ ಎಲ್ಲ ಆಟ ಆಡೋದಕ್ಕೆ ಅವಕಾಶ ಸಿಕ್ಕಿರೋ ಅಂಥದ್ದೇ ಖುಷಿ. ಅವ್ರಿಗೆ ಆ ಥರ ಇಂಟ್ರೆಸ್ಟ್ ಬಂದಿರೋದೇ ಖುಷಿ, ಹೇಳಬೇಕು ಅಂತ ಅಂದರೆ. ಈ ಥರನೇ ಆಟ ಆಡಬೇಕು, ಮೊಬೈಲಲ್ಲಿ ಆಟ ಆಡೋದು ಇದೆಲ್ಲ ಬಿಟ್ಟು ಈ ಥರ ಆಟ ಆಡಿದ್ರೇ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಇದರ ಒಟ್ಟಿಗೆ ಇವತ್ತಿನ ಒಂದು ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.